ಆತ್ಮೀಯರೇ, ನಮಸ್ಕಾರಗಳು. ನಾನು ನಿಮ್ಮ ಶಂಕರ ದೇವರು ಹಿರೇಮಠ. ಮಕ್ಕಳ ಸಾಹಿತ್ಯ ಕೃತಿಗಳ ಅವಲೋಕನ. ಇವತ್ತು ನಾವು 35ನೇ ದಿನವನ್ನ ತಲುಪಿದ್ದೇವೆ. ಏಪ್ರಿಲ್ 22, 2026ರಂದು 35ನೇ ಸಾಹಿತ್ಯ ಕೃತಿಯಾಗಿ ಈಗಾಗಲೇ ಧ್ವನಿ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರದ ಮೂಲಕ ಶಿಕ್ಷಕರಿಗೆ ಹಾಗೂ ಶಾಲಾ ವಿದ್ಯಾರ್ಥಿಗಳಿಗೆ ಉತ್ತಮವಾದ ಬೋಧನೋಪಕರಣಗಳು ಹಾಗೂ ಶೈಕ್ಷಣಿಕ ಸಂಪನ್ಮೂಲಗಳು ಹಾಗೂ ಕಥೆ ಪುಸ್ತಕಗಳನ್ನ ನೀಡುತ್ತಿರುವಂತಹ ಧ್ವನಿ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರದ ನಿರ್ದೇಶಕರು ಆಗಿರುವಂತಹ ಶಿವಾನಂದ್ ಹೊಂಬಾಳ ಅವರು ಬರೆದಿರುವಂತಹ ಕಿಶೋರ ಕಿಶೋರಿಗಾಗಿ ನೀಲ್ಗತೆಗಳ ಆಗಿರುವಂತಹ ಮೊಸಳೆ ಗೆಳೆಯರು ಮತ್ತು ಕಲರಿಪಟ್ ಹುಡುಗಿಯರು, ಈ ಕಥಾ ಸಂಕಲನದ ಪರಿಚಯವನ್ನ ಇವತ್ತು ನಾನು ನಿಮ್ಮ ಮುಂದೆ ಮಾಡುತ್ತಿದ್ದೇನೆ. ಆಕರ್ಷಕವಾಗಿರುವಂತಹ ಮುಖಪುಟ ವಿನ್ಯಾಸವನ್ನ ಹಾಗೂ ಒಳಗಡೆ ರೇಖಾಚಿತ್ರಗಳನ್ನ ಒಳಗೊಂಡಿರುವಂತಹ ಮೊಸಳೆ ಗೆಳೆಯರು ಮತ್ತು ಕಲರಿಪಟ್ ಹುಡುಗಿಯರು ಅನ್ನುವಂತ 2 ಕಥೆಗಳನ್ನ ಒಳಗೊಂಡಿರುವಂತಹ ಈ ಕಥಾ ಸಂಕಲನ ಸುಂದರವಾದಂತಹ ಹಾಗೂ ಸಾಹಸಮಯ ಕಥೆಗಳನ್ನ ಹೊಂದಿದ್ದಿದೆ. ಕಿಶೋರ ಮತ್ತು ಕಿಶೋರಿಗಾಗಿ, ವಿಶೇಷವಾಗಿ ಕಿಶೋರ ಮತ್ತು ಕಿಶೋರಿಯರಿಗಾಗಿನೇ ಬರೆದಿರುವಂತ ಕಥೆಗಳು ಇದಾಗಿದೆ. ನಲುಮೆ ಪ್ರಕಾಶನದ ಮೂಲಕ ಪ್ರಕಟವಾಗಿರುವಂತಹ ಈ ಕೃತಿ 2025ರಲ್ಲಿ ಪ್ರಕಟವಾಗಿದೆ. 90 ಪುಟಗಳನ್ನು ಒಳಗೊಂಡಿರುವಂತಹ ಈ ಕೃತಿ 78 ಪುಟಗಳನ್ನು ಒಳಗೊಂಡಿರುವಂತಹ ಈ ಕೃತಿ ₹90 ಬೆಲೆಯನ್ನ ನಿಗದಿಪಡಿಸಲಾಗಿದೆ. ಶಿವಾನಂದ ಹೊಂಬಾಳ ಅವರು ಬರೆದಿರುವಂತಹ ಈ ಕೃತಿಗೆ ಹಿರಿಯ ಸಾಹಿತಿಗಳಾಗಿರುವಂತಹ ಮಕ್ಕಳ ಸಾಹಿತಿಗಳಾಗಿರುವಂತಹ ಶ್ರೀ ಗುಂಡೂರಾವ್ ದೇಸಾಯಿ ಸರ್ ಅವರು ಮುನ್ನುಡಿಯನ್ನ ಬರೆದು ಶುಭ ಹಾರೈಸಿದ್ದಾರೆ. ಇದರಲ್ಲಿ ಈ ಕೃತಿಯಲ್ಲಿ 2 ಕಥೆಗಳನ್ನ ನಾವು ಕಾಣಬಹುದು. ಮೊಸಳೆ ಮತ್ತು ಗೆಳೆಯರು ಅನ್ನುವಂತಹ ಕಥೆಯಲ್ಲಿ 6 ವಿಕ್ರಮರ ತಂಡ ಅನ್ನುವಂತ ಒಂದು ಗೆಳೆಯರ ಗುಂಪು ಮಾಡುವಂತಹ ಸಾಹಸ ಹಾಗೂ ಅವರ ಚಟುವಟಿಕೆಗಳ ಕುರಿತಾಗಿರುವಂತಹ 6 ವಿಕ್ರಮರ ತಂಡ ರವಿ, ಶಶಿ, ಬಸು, ಮಾಧವ, ಕಿರಣ ಮತ್ತು ರೆಹಮತ್ ಅವರ ಸುತ್ತ ಕಥೆಯನ್ನ ಎಣೆಯಲಾಗಿದೆ. ಇನ್ನು ಕಲಾರಿಪಟ್ಟು ಹುಡುಗಿಯರು ಅನ್ನುವಂತಹ ಕಥೆಯಲ್ಲಿ ಸಪ್ತ ಸ್ನೇಹಿತೆಯರು ಅನ್ನುವಂತ ಒಂದು ಗುಂಪು, 7 ಜನ ಗೆಳತಿಯರ ಒಂದು ಗುಂಪು, ಆರುಷಿ, ಬೇಲ, ಚಿತ್ರ, ದೇವಿಕಾ, ಇಶಾ, ಪರಿದಾ ಮತ್ತು ಗಾಯತ್ರಿ, ಈ 7 ಜನ ಸಪ್ತ ಸ್ನೇಹಿತೆಯರು ಮಾಡುವಂತ ಸಾಹಸದ ಕುರಿತಾಗಿರುವಂತ ಕತೆ. ಇದನ್ನ ನಾವು ನೋಡಬಹುದು. ಮೊದಲನೇದಾಗಿ ಇವತ್ತು ನಾವು ಮಕ್ಕಳು ಟಿವಿ, ಮೊಬೈಲು ಗಿಳಿಗೆ ಬಿದ್ದದ, ಆದರೂ ಇನ್ನು ಕೆಲವು ವಿದ್ಯಾರ್ಥಿಗಳು ಸಾಹಸಮಯ ಚಟುವಟಿಕೆಗಳನ್ನ ಮಾಡ್ತಾ ಓದುವ ಹವ್ಯಾಸವನ್ನ ರೂಢಿ ಮಾಡಿಕೊಂಡು ಇದ್ದಾರೆ. ಹಾಗೆ ಮಕ್ಕಳಿಗಾಗಿ ಬರೆದಿರುವಂತಹ ಶಿವಾನಂದ ಹೊಂಬಾಳ ಅವರು ಬಹಳಷ್ಟು ಕೃತಿಗಳನ್ನ ಮಕ್ಕಳಿಗಾಗಿ ಬರೆದಿದ್ದಾರೆ, ಕಥೆಗಳನ್ನ ಬರೆದಿದ್ದಾರೆ. ಇದು ಸಹ ಒಂದು ಪ್ರಯೋಗಾತ್ಮಕ ಕಥಾ ಸಂಕಲನ ಆಗಿದೆ. 2 ಕಥೆಗಳನ್ನ ಮಕ್ಕಳ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಬರೆದಿರುವಂತದ್ದು. ಹಾಗೆ ಒಳಗಡೆ ರೇಖಾಚಿತ್ರಗಳು ಸಹ ಸುಂದರವಾದ ರೇಖಾಚಿತ್ರಗಳನ್ನ ಬಿಡಿಸಿದ್ದಾರೆ. ಆ ಓದುಗರಿಗೆ ಅದು ಆತ್ಮೀಯತೆಯ ಅನುಭವವನ್ನ ನೀಡುವಂತ ಕೆಲಸವನ್ನ ರೇಖಾಚಿತ್ರಗಳು ಮಾಡ್ತವೆ. ಮೊಸಳೆ ಗೆಳೆಯರು ಅನ್ನುವಂತ ಇದರಲ್ಲಿ ದಾಸರಳ್ಳಿ ಅನ್ನುವಂತ ಒಂದು ಊರು, ಅದು ಕಾಡು ದಾಸರಳ್ಳಿ. ಈಗ ದಾಸರಳ್ಳಿಯಲ್ಲಿ ನಾವು ಪಿಣ್ಯ ದಾಸರಳ್ಳಿ, ಅಗ್ರಹಾರ ದಾಸರಳ್ಳಿ ಅಂತ ನಾವು ಕಾಣ್ತೀವಿ. ಆದ್ರೆ ಕತೆ ನಡೆಯುವಂಥದ್ದು ಕಾಡು ದಾಸರಳ್ಳಿ ಅನ್ನುವಂತ ಒಂದು ಊರಿನಲ್ಲಿ. ಅದಕ್ಕೆ ದಾಸರಳ್ಳಿ ಅನ್ನುವಂಥದ್ದು ಪಶ್ಚಿಮ ಘಟ್ಟಗಳಲ್ಲಿರುವಂತ ಒಂದು ಊರು. 16ನೇ ಶತಮಾನದ ಪ್ರಸಿದ್ಧ ದಾಸವರಣ್ಯರಾದ ಪುರಂದರದಾಸರು, ಕನಕದಾಸರು ಸೇರಿ 1 ವಾರ ಕಾಲ ಕೀರ್ತನೆ ಸಪ್ತಾಹ ಮಾಡಿದ್ದು ಆ ಊರಿನಲ್ಲಿ ಮಾಡಿದ್ರಂತ ಪ್ರತೀತಿ. ಹಾಗಾಗಿ ಅದು ದಾಸರಳ್ಳಿ ಅನ್ನುವಂತ ನಾಮ ಬರುತ್ತೆ. ಇಲ್ಲಿ 6 ವಿಕ್ರಮರ ತಂಡ ಅನ್ನುವಂತ ಒಂದು ಗೆಳೆಯರ ಗುಂಪು ಇರುತ್ತೆ. ಆ ಗೆಳೆಯರ ಗುಂಪು 6 ವಿಕ್ರಮ ತಂಡದಲ್ಲಿ 6 ಜನ ಸದಸ್ಯರಿರ್ತಾರೆ. ರವಿ, ಶಶಿ, ಬಸು, ಮಾಧವ, ಕಿರಣ ಮತ್ತು ರೆಹಮತ್. ಈ ವಿದ್ಯಾರ್ಥಿಗಳು ಸಾಹಸಮಯ ಪ್ರವೃತ್ತಿಯನ್ನು ಹೊಂದಿರ್ತಾರೆ. ಎಂತ ಸಾಹಸಮಯ ಪ್ರವೃತ್ತಿ ಹೊಂದಿರ್ತಾರೆ ಅಂದ್ರೆ, ಕಾಡಿಗೆ ಹೋಗುವಂಥದ್ದು, ಕಾಡಿನಲ್ಲಿ ಈಜಾಡುವಂಥದ್ದು, ಹಾಗೆ ಕಾಡಿನಲ್ಲಿ ಬೇಸಿಗೆ ದಿನಗಳಲ್ಲಿ ವಾಸ್ತವ್ಯ ಹೂಡುವಂಥದ್ದು, ಒಟ್ಟು ಹಣ್ಣುಗಳನ್ನು ಸಂಗ್ರಹಿಸುವಂಥದ್ದು, ಒಂದು ಸಾಹಸ ಪ್ರವೃತ್ತಿಯನ್ನು ಹೊಂದಿರ್ತಾರೆ. ಹಾಗೆ ಹೋಗ್ಬೇಕಾದ್ರೆ ಸೈಕಲ್ ತಗೊಂಡು ಆಡಾಡಿಕೆಂದು ಹೋಗ್ತಾ ಇರ್ತಾರೆ. ಹಾಡನ್ನ ಆಡ್ತಿರ್ತಾರೆ. ಅಪ್ಪನ್ ಕೊಡಿಸಿದ ಸೈಕಲ್, ಸವಾರಿ ಹೋಗ್ತೀವಿ ಎಲ್ಲೆಲ್ಲೂ, ಪೆಟ್ರೋಲ್ ಡೀಸೆಲ್ ಬೇಕಿಲ್ಲ, ರೀಚಾರ್ಜ್ ಮಾಡುವ ಗೋಜಿಲ್ಲ,
ತುಳಿಯೋಣ ತುಳಿಯೋಣ ಸೈಕಲ್, ಮಾಡೋಣ ನಮ್ಮೈ ಕೈ ಗಟ್ಟಿ ಕಲ್ಲು ಅಂತೇಳಿ ತಮಗೆ ಏನ್ ತೋಚುತ್ತೋ ಅದನ್ನೇ ಹಾಡಾಡ್ಕೊಂತ ಹೋಗ್ತಾ ಇರ್ತಾರೆ. ತಾವೇ ಹಾಡು ಕಟ್ಕೊಂಡು ಹೋಗ್ತಾರೆ. ಒಂದು ಸಂಪಿಗೆ ಹಳ್ಳದ ಹಾದಿ ಹಿಡಿತಾರೆ. ಸಂಪಿಗೆ ಹಳ್ಳ ಅನ್ನೋಂಥದ್ದು ಕಾಡಿನಲ್ಲಿರುವಂತ ಒಂದು ಹಳ್ಳ. ಅಲ್ಲಿ ಹೋದಾಗ ಸೈಕಲ್ ತುಳ್ಕೊಂಡು ಒಳಗಡೆ ಹೋಗ್ತಾರೆ. ಅಲ್ಲಿ ನದಿ, ಬೀಟೆ, ಹತ್ತಿ ಮರ, ಒಂದು ಸುಮಾರು ಅರ್ಧ ಕಿಲೋಮೀಟರ್ ಒಳಗಡೆ ಹೋದ ನಂತರ ಸಂಪಿಗೆ ಹಳ್ಳ ಸಿಗುತ್ತೆ ಅವ್ರಿಗೆ. ಸಂಪಿಗೆ ರಾಮ ದೇವರ ದೇವಸ್ಥಾನದ ಮುಂದೆ ಹರಿಯುವಂತ ನದಿಯ ಕಾರಣ ಅದಕ್ಕೆ ಸಂಪಿಗೆ ಹಳ್ಳ ಅಂತ ಕರಿತಾ ಇರ್ತಾರೆ. ಸಂಪಿಗೆ ಹಳ್ಳ ನೀರು ಯಾವಾಗ್ಲೂ ತಂಪಾಗಿರುತ್ತೆ, ಯಾಕಂದ್ರೆ ಕಾಡಿನ ನಡುವೆ ಹರಿಯುವ ಕಾರಣದಿಂದ ತಂಪಾಗಿರುತ್ತೆ ಅಂತೇಳಿ ಇವರು 6 ಜನ ವಿಕ್ರಮ್ ತಂಡದ ಸದಸ್ಯರು ಈಜಾಡಕ್ಕೆ ಹೋಗ್ತಾರೆ. ಬಹಳಷ್ಟು ಖುಷಿ ಖುಷಿಯಿಂದ ಸೈಕಲ್ ಮೇಲೆ ಬಟ್ಟೆಗಳನ್ನ ಬಿಚ್ಚಿ ಆಡ್ತಾರೆ. ಅವರು ಒಬ್ಬೊಬ್ರು ಐಸ್ ಕ್ರೀಮ್ನಷ್ಟು ತಣ್ಣಗಾಗಿದೆ ಈಜಾಡಮ್ಮ ಅಂತೇಳಿ ಎಲ್ಲರೂ ಎಚ್ಚರಿಕೆಯಿಂದ ಈಜಾಡ್ತಾರೆ. ಎಷ್ಟು ತಣ್ಣಗಿರ್ತವೆ ಅಂದ್ರೆ ಗಡಗಡ ನಡುಗುವಷ್ಟು ನೀರು ತಂಪಾಗಿರ್ತದೆ. ಆಗ ಈಜಾಡಂತ ಸಂದರ್ಭದಲ್ಲಿ ಈಜಾಡ್ತಾ ಇರ್ತಾರೆ. ಬಹಳಷ್ಟು ಸಮಯ ಆಗ್ತತೆ. ಬಹಳಷ್ಟು ಸಮಯ ಆದ್ರೂ ಸಹಿತ ಹೊರಗಡೆ ಬರೋದಿಲ್ಲ ಅವರು, ಈಜಾಡ್ತಾ ಇರ್ತಾರೆ. ಅವಾಗ ಒಂದು ರವಿಗೆ ಕಾಲನ್ನ ಯಾರೋ ಹಿಡಿದು ಎಳೆದಂಗಾಗುತ್ತೆ. ಅವಾಗ ನೋಡಿದ್ರೆ ಒಂದು ಮೊಸಳೆ ಆ ರವಿಯ ಕಾಲನ್ನ ಹಿಡಿದು ಬಿಟ್ಟಿರುತ್ತೆ. ಅವಾಗ ವಿದ್ಯಾರ್ಥಿಗಳು ಭಯ ಪಡೋದಿಲ್ಲ, ಆ ರವಿಗ್ ಭಯ ಆಗುತ್ತೆ. ಆದ್ರೆ ರವಿಗ್ ಭಯ ಆದ ಸಂದರ್ಭದಲ್ಲಿ ಉಳಿದವರೆಲ್ಲ ಹೇಳ್ತಾರೆ, ಈ ಉಳಿದವರು ತಂಪು ನೀರಿನಾಗಿದ್ದರೂ ಸಹಿತ ಎಲ್ಲರಿಗೂ ಬೆವರು ಬಂದ್ಬಿಡುತ್ತೆ ಒಂದು ಕ್ಷಣ. ಯಾಕಂದ್ರೆ ಮೊಸಳೆಯನ್ನ ನೋಡಿ ಅವ್ರಿಗೆ ಭಯ ಆಗುತ್ತೆ. ಆದ್ರೂ ಸಹಿತ ಸಾಹಸಮಯ ಪ್ರವೃತ್ತಿಯನ್ನೊಂದು ಹೊಂದಿರುವಂತ ವಿದ್ಯಾರ್ಥಿಗಳು ಧೈರ್ಯವಾಗಿ ಮೊಸಳೆಯಿಂದ ರವಿಯನ್ನ ಬಿಡಿಸುವಂತ ಕೆಲಸವನ್ನ ಮಾಡ್ತಾರೆ. ಒಂದಿಬ್ರು ಮೊಸಳೆ ಬಾಲವನ್ನು ಹಿಡಿಯಕ್ಕೆ ಹೋಗ್ತಾರೆ. ಒಂದಿಬ್ರು ಅವನ ರವಿಯ ಕೈಯನ್ನ ಹಿಡಿತಾರೆ. ಒಂದಿಬ್ರು ಮೊಸಳೆ ಬಾಯನ್ನ ಬಿಡಿಸುವಂತ ತೆಗೆಯುವಂತ ಕೆಲಸ ಮಾಡ್ತಾರೆ. ಆದ್ರೆ ಮೊದಲೇ ಸಲ ಪ್ರಯತ್ನಕ್ಕೆ ಅವರು ಗೆಲ್ಲಲ್ಲ, ಸೋಲ್ತಾರೆ. ಅಂದ್ರೆ ಮೊಸಳೆ ಬಾಲವನ್ನ ಅಳ್ಳಾಡಿಸಿ ಬಿಡುತ್ತಾರೆ, ದೂರ ಹೋಗಿ ಬಿದ್ದು ಬಿಡ್ತಾರೆ. ಅವ್ರು ಮತ್ತೆ ಎದ್ದು ಬಂದು ಗೆಳೆಯನ್ನ ಅವನು ರವಿ ಅಂತಿರ್ತಾನೆ, ನನ್ನ ಕಾಪಾಡಿ, ನಾನು ಬಿಟ್ಟು ಹೋಗ್ಬೇಡ್ರಿ, ನನ್ನ ಪ್ರಾಣ ಉಳಿಸ್ರಿ ಅಂತ ಅಂತಿರ್ತಾನೆ ರವಿ. ಉಳಿದ ಸ್ನೇಹಿತರು, ನೀನೇನು ಭಯ ಪಡಬೇಡ, ಅಂಜಿಕೆ ಬೇಡ, ನಾವು ನಿನ್ನ ಕಾಪಾಡ್ತೀವಿ ಅಂತೇಳಿ ಮತ್ತೆ ಬಂದು ಮೊಸಳೆ ಬಾಳನ್ನ ಹಿಡಿತಾನ. ಇನ್ನೊಬ್ಬನು ಮತ್ತು ಅಲ್ಲೇ ಬಿದ್ದಿರುವಂತ ಬಿದಿರಿನ ಕಟ್ಟಿಗೆಗಳನ್ನ ತಂದು ಮೊಸಳೆ ಬಾಯಿ ಒಳಗಿಟ್ಟು ಅದನ್ನ ಹಿಂಗ ಹಿಡಿದು ಒತ್ತುತ್ತಾರ. ಅವಾಗ ಅದು ಮೊಸಳೆ ಏನ್ ಮಾಡುತ್ತೆ, ಅವನ ಬಾಯಿನ ಸ್ವಲ್ಪ ಸಡಲ್ ಆಗುತ್ತೆ. ರವಿಯ ಕಾಲನ್ನ ಮೊಸಳೆ ಬಾಯಿಂದ ತೆಗಿತಾರ. ತೆಗೆದ ನಂತರ ಅವರು ಏನ್ ಮಾಡ್ತಾರ, ರವಿಗೆ ಅಷ್ಟೊತ್ತಿಗೆ ರಕ್ತ ಹೋಗ್ತಾ ಇರ್ತತೆ. ಅವನು ಕರ್ಕೊಂಡು ಬಂದು ದಂಡಿಗೆ ಬರ್ತಾರೆ, ಹಳ್ಳದ ದಂಡಿಗೆ ಎಲ್ಲರೂ ವೇಗವಾಗಿ ಬರ್ತಾರೆ. ಬಂದು ಅವನ ರಕ್ತ ಬರ್ತಿರ್ತದೆ. ಅದಕ್ಕೆ ಒಂದು ಟವೆಲಿನಿಂದ ರಕ್ತಸ್ರಾವ ಆಗದ ರೀತಿ ಅವನು ಗಟ್ಟಿಯಾಗಿ ಕಟ್ತಾರೆ ಇದನ್ನ ಟವೆಲನ್ನ. ನಂತರ ಅವನು ಕರೆದುಕೊಂಡು ಊರಿ ಕಡೆ ಬರ್ತಾರೆ. ಅವಾಗ ಜನಗೆ ಸುದ್ದಿ ಗೊತ್ತಾಗುತ್ತೆ, ಮೊಸಳೆ ರವಿಯ ಕಾಲನ್ನ ಕಡ್ದಿರೋಂಥದ್ದು. ವೈದ್ಯರನ್ನ ಕರೆದುಕೊಂಡು ಬಂದು ಅವನಿಗೆ ಚಿಕಿತ್ಸೆಯನ್ನ ಕೊಡಿಸ್ತಾರೆ. ಸ್ವಲ್ಪ 15 ದಿನಗಳ ನಂತರ ಅವನು ಸ್ವಲ್ಪ ಚೇತರಿಕೆಯಿಂದ ಕಾಣ್ಕಂತ ನಡೆಯಕ್ಕೆ ಪ್ರಾರಂಭಿಸಿದಾಗ ಅವನು ನಿದ್ದೆಗೆ ಹಾಸಿಗೆ ಮೇಲೆ ಮಲಗಿದ್ರು ಸಹಿತ ಅವನಿಗೆ ನಿದ್ದೆಗಣ್ಣಲ್ಲಿ ಸಹಿತ ಮೊಸಳೆ ಕನಸಿನಾಗ ಬಂದನು ಸಹಿತ ಅವನಿಗೆ ಕಾಣಿಸ್ತಿರ್ತತೆ. ಭಯ ಬೀಳ್ತಿರ್ತಾನೆ, ಮೊಸಳೆ ಕಾಲ ನಡೆದಂತೆ ಅವನನ್ನ ತಿಂದಂತೆ ಆಗ್ತಿರುತ್ತೆ. ಆದ್ರೆ ಗೆಳೆಯರ ಸಾಹಸದಿಂದ ತಾನು ಬದುಕಿದ್ದನ್ನ ಸ್ಮರಿಸ್ತಾ, ನನಗಿಂತ ಎಷ್ಟು ಒಳ್ಳೆ ಗೆಳೆಯರು ಸಿಕ್ಕಾರ, ನಾನೇ ಧನ್ಯ ಅಂತೇಳಿ ಗೆಳೆಯರ ಸಾಹಸವನ್ನ ನೆನೆಸ್ತಾನೆ. ನಂತರ ಅವ್ರು 6 ಜನರು ಸಹಿತ ಸೇರಿ ಕಾಡು ದಾಸರಳ್ಳಿ ಊರಹಬ್ಬ ಬಂದಿರುತ್ತೆ. ಊರಿನ ಜನ ಎಲ್ಲ ಸಂಭ್ರಮದಿಂದ ಆಟ ಆಡ್ತಾ ಇರ್ತಾರೆ. ಅವನಿಗಿನ್ನೂ ಕಾಲು ಸರಿಯಾಗಿರಲ್ಲ, ಗಾಯಕ್ಕಿನ ಪೆಟ್ಟಾಕಿರ್ತಾರೆ. ಹಾಗಾಗಿ ಅವನು ದೂರದಲ್ಲಿ ನಿಂತು ನೋಡ್ತಾನೆ. ಇನ್ನು ಕೆಲವೇ ದಿನಗಳಲ್ಲಿ ಗಾಯ ಸಂಪೂರ್ಣವಾಗಿ ಮಾಯ ಆಗುತ್ತೆ. ಅವಾಗ ಒಂದು ದಿನ ಶಾಲಾ ಕಾರ್ಯಕ್ರಮ ಇದ್ದಾಗ ಪ್ರಾರ್ಥನಾ ಅವಧಿಯಲ್ಲಿ 6 ವೀರರ ತಂಡದವನ್ನ ವೇದಿಕೆಗೆ ಬರ್ರಿ ಅಂತ ಕರೀತಾರ. ಅವಾಗ ಇವರೆಲ್ಲರೂ ಸಹಿತ ವೇದಿಕೆಗೆ ಹೋಗಿ ನೀವು ಮಾತಾಡ್ರಿ ಘಟನೆ ಕುರಿತಂದಾಗ ಅವತ್ತಿನ ಘಟನೆ ಮೊಸಳೆ ಹಿಡಿದಿದ್ದು, ಅದನ್ನ ಯಾವ ರೀತಿ ಗೆಳೆಯನನ್ನ ರವಿಯನ್ನ ಮೊಸಳೆಯಿಂದ ಕಾಪಾಡಿದ್ದು, ಇದೆಲ್ಲ ನಿಮ್ಮೆಲ್ಲರಿಗೂ ಸಹಿತ ಸ್ಫೂರ್ತಿ ಆಗ್ಲಿ ಅಂತ ಶಿಕ್ಷಕರು ಈ 6 ಜನರಿಗೂ ಸಹಿತ ಬೆಂಬಲವನ್ನ ಮಾರ್ಗದರ್ಶನವನ್ನ ನೀಡಿ ಅವರಿಗೆ ಹೊಗಳುತ್ತಾರೆ. ಅವಾಗ ರೇಮತ್ತು ಮೈಕ್ ಬಲಿ ಬಂದು ಮಾತಾಡಕ್ ಪ್ರಾರಂಭನ, ಧನ್ಯವಾದಗಳು. ನಮ್ಮ ತಕ್ಷಣದ ಯೋಜನೆ ಏನಂದ್ರೆ, ಮುಂದಿನ ಸಲ ಬೇಸಿಗೆ ರಜದಾಗ ನಾವೊಂದು ಕಾದಂಬರಿ ಬರಿತೀವಿ, 6 ಜನ ಸೇರಿ ಒಂದು ಕಾದಂಬರಿಯನ್ನ ಬರಿತೀವಿ ಅಂತ ಅಂತಾರ.
ಆ ಕಾದಂಬರಿ ಬರಿತೀವಿ ಅಂತಂದಾಗ ನಾವು ಕಾದಂಬರಿಗೆ ಏನ್ ಹೆಸರಿಡ್ತೀವಿ ಗೊತ್ತಾ ನಿಮಗೆ ಅಂತ ಕೇಳ್ತಾರ. ಅವಾಗ ಎಲ್ಲಾ ವಿದ್ಯಾರ್ಥಿಗಳು ಏನ್ ಹೆಸರಿಡ್ತೀರಿ ಕಾದಂಬರಿಗೆ ಅಂತ ಕೇಳಿದಾಗ ಮೊಸಳೆ ಮತ್ತು ಗೆಳೆಯರು ಅಂತ ಹೆಸರು ಹೇಳ್ತಾರೆ. ಅವಾಗ ಎಲ್ಲರೂ ಸಹಿತ ಮೊಸಳೆ ಗೆಳೆಯರಿಗೆ ಜೈವಾಗಲಿ, ಮೊಸಳೆ ಗೆಳೆಯರಿಗೆ ಜೈವಾಗಲಿ ಅಂತ ಘೋಷಣೆ ಕೂಗ್ತಾರೆ. ಇಲ್ಲಿಗೆ ಒಂದು ಕತೆ ಮುಕ್ತಾಯ ಆಗುತ್ತೆ. ಮತ್ತೊಂದು ಕತೆ ಕಲರಿಪಟ್ ಹುಡುಗಿಯರನು ಅಂತ ಮತ್ತೊಂದು ಕತೆ ಎರಡನೇ ಕತೆ ಪ್ರಾರಂಭ ಆಗುತ್ತೆ. ಈ ಕಲಾರಿಪಟ್ ಅನ್ನುವಂತ ಈ ಕಥೆಯಲ್ಲಿ ಸಹಿತ ಒಂದು ಇತಿಹಾಸ ಪ್ರಸಿದ್ಧ ಊರು. ಅಂದ್ರೆ ಮಕ್ಕಳಿಗೆ ಇತಿಹಾಸದ ಅರಿವಿರಬೇಕು, ಹಾಗೆ ಇತಿಹಾಸವನ್ನ ಅರಿತಿರೋರಾಗಿರ್ಬೇಕು ನಾವು. ಸುತ್ತಮುತ್ತಲ ಇರುವಂತ ದೇವಸ್ಥಾನಗಳು, ನಾವು ಇರುವಂತ ವಾಸಿಸುವಂತ ಊರು, ಯಾವ ರಾಜರು ಆಳಿದ್ರು, ಯಾರ ರಾಜವಂಶಗಳನ್ನು ಊರನ್ನ ಆಳಿತ್ತು, ಆ ಸಾಂಸ್ಕೃತಿಕ ಕೊಡುಗೆ ಏನು, ವಾಸ್ತುಶಿಲ್ಪಕ್ಕೆ ರಾಜವಂಶದ ಕೊಡುಗೆ ಏನು ಅನ್ನುವಂತ ಮಾಹಿತಿ ನಮಗೆ ವಿದ್ಯಾರ್ಥಿಗಳಿಗೆ ತಿಳಿದಿರ್ಬೇಕು ಅನ್ನುವಂತ ಆಶಯದೊಂದಿಗೆ ಶಿವಾನಂದ ಹೊಂಬಾಳೆ ಸರ್ ಅವರು ಈ ಸುಂದರವಾದ ನೆಲಗುಂದ ಅನ್ನುವಂತ ಊರು ಏನಾಗಿತ್ತು, 2,000 ಎಕರೆಯಷ್ಟು ಕುರುಚಲು ಅರಣ್ಯವನ್ನು ಹೊಂದಿರುವಂತ ಈ ಊರು 200 ವರ್ಷಗಳ ಹಿಂದೆ ನೆಲಗುಂದದ ಇದ್ದುದ್ದ ಜಾಗದಲ್ಲಿ ಇತ್ತು. 35 ರಿಂದ 40 ಎಕರೆಯಷ್ಟು ಸೂರ್ಯಗಿರಿ ಅನ್ನುವಂತ ಬೆಟ್ಟ ಇರುತ್ತೆ ಆ ಊರಿನಲ್ಲಿ. ಅದು ಇತಿಹಾಸ ಪ್ರಸಿದ್ಧ ಬೆಟ್ಟ. ಆದ್ರೆ ಈಗ ಅದು ಪಾಲ್ ಬಿದ್ದ್ಬಿಟ್ಟಿರುತ್ತ. ಅಷ್ಟು ದೂರ ಬೆಟ್ಟಕ್ಕೆ ಯಾರು ಹೋಗ್ತಾ ಇರಲ್ಲ. ಕೃಷಕ 1400 ರಿಂದ 1824 ಸಾಧ್ವಿ ನಾಯಕರು ಎನ್ನುವಂತ ರಾಜಮನೆತನ ಆಳ್ವಿಕೆ ಮಾಡಿರ್ತಾರೆ. 1500ರಲ್ಲಿ ಇಮ್ಮಡಿ ದೇವರಾಯ ಮತ್ತು ಆತನ ಮರಿ ಮೊಮ್ಮಗ ಕಾಳಿಂಗರಾಯರು ಒಂದು ದೇವಸ್ಥಾನವನ್ನು ಕಟ್ಟಿಸಿರ್ತಾರೆ. ಆದ್ರೆ ದೇವಸ್ಥಾನ ಪಾಳು ಬಿದ್ದ, ಅದು ದೇವಸ್ಥಾನ ಇರುವಂತ ಕೋಟೆಗಳು, ಅರಮನೆಗಳು ಪಾಲು ಬಿದ್ದ್ಬಿಟ್ಟಿರುತ್ತೆ. ಆದ್ರೆ ಒಂದು ದೇವಸ್ಥಾನ ಏನಿರ್ತತೆ, ಆ ದೇವಸ್ಥಾನ ಈಗಲೂ ಸಹಿತ ಅವಧೂತ ವೀರಪ್ಪಯ್ಯರ ಮಠ ಇರುತ್ತೆ. ಮಠ ಅವಧೂತರ ಒಂದು ಪರಂಪರೆ ಮುಂದುವರಿದುಕೊಂಡು ಬಂದಿರುತ್ತೆ. ಆ ದೇವಸ್ಥಾನಕ್ಕೆ ಊರಿನ ಜನ ಶ್ರದ್ಧೆಯಿಂದ ನಡ್ಕೊಂಡು ಬರ್ತಾ ಇರ್ತಾರೆ. ಹಾಗೂ 128 ವರ್ಷಗಳ ಇತಿಹಾಸ ಆ ದೇವಸ್ಥಾನಕ್ಕೆ ಇರುತ್ತೆ. ಅಂತ ಸಂದರ್ಭದಲ್ಲಿ ಈ ಸಪ್ತ ಸ್ನೇಹಿತೆಯರು, 7 ಜನ ಸ್ನೇಹಿತರು ಇರ್ತಾರೆ. ಆರುಷಿ, ಬೇಲ, ಚಿತ್ರ, ದೇವಿಕಾ, ಈಶಾ, ಫರೀದಾ, ಗಾಯತ್ರಿ, ಈ 7 ಜನ ಇರುವಂತ ಸಪ್ತ ಸ್ನೇಹಿತೆಯರು ಸಾವಿರಾರು ಜನ ಇರುವಂತ ಒಂದು ಗುಂಪು ಏನು ಜಾತ್ರೆ ಮಾಡ್ತಾ ಇರ್ತಾರೆ. ಅಲ್ಲಿಂದ ಒಬ್ಬೊಬ್ಬರಾಗಿ ಇವರು 7 ಜನನು ಸಹಿತ ಒಂದು ವಿಶೇಷವಾದ ಗುಣವನ್ನು ಹೊಂದಿರ್ತಾರೆ. ಆರುಷಿ ಬಲು ಬುದ್ಧಿವಂತೆ ಇರ್ತಾಳ, ನಾಯಕತ್ವ ಗುಣವನ್ನು ಹೊಂದಿರ್ತಾಳ. ಬೇಲ ಬಹು ವಾಸ್ತವವಾದಿ, ಸೂಕ್ಷ್ಮ ಮತ್ತು ಮೌನ ವೀಕ್ಷಕಿ ಆಗಿರ್ತಾಳ. ಚಿತ್ರ ಎಚ್ಚರಿಕೆ ಯೋಜನೆಗಾರ್ತಿ ದೇವಿಕ ಆಗಿರ್ತಾಳೆ. ಉತ್ಸಾಹದ ಕ್ರೀಡಾಪಟು ಈಶಾ ಆಗಿರ್ತಾಳೆ. ಚುರುಕು ಮಾತಿನ ಫರೀದಾ ಆಗಿರ್ತಾಳೆ. ಹಾಗೂ ತಂತ್ರಜ್ಞಾನ ಪ್ರಿಯೆ ಗಾಯತ್ರಿ ಆಗಿರ್ತಾಳೆ. ವಿಭಿನ್ನ ಶಕ್ತಿ ಸಾಮರ್ಥ್ಯವನ್ನ ಒಳಗೊಂಡಿರುವಂತ ಈ ಗೆಳತಿಯರು, ಇವರಿಗೆ ಕೋಟೆ ಕೊತ್ತಲಗಳು, ದೇವಸ್ಥಾನಗಳು, ಇತಿಹಾಸ ಅಂದ್ರೆ ತುಂಬಾ ಇಷ್ಟ. ಹಾಗಾಗಿ ಈ ಕೋಟೆಯೊಳಗೆ ಏನಿದೆ ಅದನ್ನ ನಾವು ತಿಳಿಬೇಕು ಅನ್ನುವಂತ ಕಾರಣಕ್ಕೆ ಈ ಸಪ್ತ ಸ್ನೇಹಿತೆಯರು ಬುತ್ತಿ ಕಟ್ಟಿಗೆಂದು, ಹಾಸಿಗೆ ರೆಡಿ ಮಾಡಿಕೊಂಡು, ತಮಗೆ ಸ್ವಲ್ಪ ಒಂದ್ ದಿನಕ್ಕೆ ಏನ್ ಬೇಕು ಅಷ್ಟೆಲ್ಲ ಸಲಕರಣೆಗಳನ್ನ ಇಟ್ಕೊಂಡು, ಬ್ಯಾಟ್ರಿ, ಮೊಬೈಲ್ ಎಲ್ಲ ತಗೊಂಡು ಕೋಟೆಗೆ ಚಾರಣಕ್ಕೆ ಹೋಗ್ತಾರೆ. ಚಾರಣಕ್ಕೆ ಹೋದಾಗ ಆಗಲೇ ಕತ್ಲ ಆಗಿರುತ್ತೆ. ಆ ಸಂದರ್ಭದಲ್ಲಿ ಖುಷಿಯಿಂದ ಅಂಕುಡೊಂಕಾದ ರಸ್ತೆಯಲ್ಲಿ, ರಸ್ತೆಗಳೇ ಇಲ್ಲದ ಕೋಟೆಯ ಮೇಲೆ ಸಂಚಾರ ಮಾಡ್ತಾರೆ, ಹೋಗ್ತಾರ. ಮೇಲೆ ಕೋಟೆಯನ್ನ ತಲುಪಿದಾಗ ಆಗಲೇ ಕತ್ತಲು ಆವರಿಸಿರ್ತತೆ. ಅವರಿಗೆ ಒಳಗಡೆ ಹೋದಾಗ ಅಲ್ಲಿ ಒಂದೇನೋ ಘಟನೆಗಳು ನಡೀತಾ ಇದೆ ಅಂತೇಳಿ ಅವರಿಗೆ ಒಂದು ಭಾಸ ಆಗಕ್ ಪ್ರಾರಂಭ ಆಗುತ್ತೆ. ಅವರು ಹೋದಾಗ ಒಂದು ವಿಶಾಲವಾದ ಕಗ್ಗತ್ತಳ ಕೋಣೆ, ಹಾಗೆ ಕೋಟೆ, ವಿಶಾಲವಾದ ಕೊಠಡಿ ಅನ್ನ ಪ್ರವೇಶಿಸ್ತಾರೆ. ಅಂದ್ರೆ ಅಲ್ಲಿ ಒಂದು ಕಳ್ಳರು ತಮ್ಮ ಸಂಗ್ರಹಿಸಿದಂತ ದುಡ್ಡು, ಒಡವೆ ಎಲ್ಲವನ್ನು ದೋಚಿಕೊಂಡು ಬಂದು ಇಲ್ಲಿ ಸಂಗ್ರಹಿಸಿರ್ತಾರೆ. ಅವರ ಕಳ್ಳರ ಒಂದು ಯೋಜನೆ ಏನಾಗಿರುತ್ತೆ ಅಂದ್ರೆ, ಈ ಆಳು ಬಿದ್ದ ಕೋಟೆ ಯಾರು ಬರೋದಿಲ್ಲ, ದೆವ್ವ ಆಧಾರ ಅಂತೇಳಿ ಜನ ಭಯ ಪಟ್ಟುಕೊಂಡು ಇಷ್ಟು ದೂರ ಯಾರು ಬರೋದಿಲ್ಲ ಅಂತೇಳಿ ಕಳ್ಳರು ಅದನ್ನೇ ತಮ್ಮ ಯೋಜನೆಗೆ ಉಪಯೋಗಿಸ್ಕೊಂಡಿರ್ತಾರೆ. ಆವಾಗ ವಿದ್ಯಾರ್ಥಿಗಳಿಗೆ ಗೊತ್ತಾಗುತ್ತೆ ಈ ವಿಷಯನ ಜನರಿಗೆ ಹೇಳ್ಬೇಕು, ಪೊಲೀಸರಿಗೆ ಹೇಳ್ಬೇಕು ಅಂತ ಅನ್ಕೊಂತಾರೆ. ಇವ್ರು ಇನ್ನೇನು ಹೊರಗಡೆ ಹೋಗ್ಬೇಕು ಅನ್ನೋಷ್ಟಿಗೆ 3 ಜನ ಕಳ್ಳರು ಬರ್ತಾರೆ. ಒಬ್ಬ ಮಹಿಳೆ, 2 ಒಬ್ಬನು ತೆಳ್ಳನ ಕಳ್ಳ, ಒಬ್ಬನು ಎತ್ತರಗಿರುವಂತ ಕಳ್ಳ, 3 ಬರ್ತಾರೆ.
ಬಂದಾಗ ವಿದ್ಯಾರ್ಥಿಗಳು ಚಾಕಚಕ್ಯತೆಯಿಂದ, ವಿದ್ಯಾರ್ಥಿನಿಯರು ಭಯ ಪಡೋದಿಲ್ಲ, ಬಾಲಕಿಯರು ಸಪ್ತ ಸ್ನೇಹಿತರು ತುಂಬಾ ಜಾಗರೂಕತೆಯಿಂದ ಮೊದಲಿಗೆ ಅವರಿಗೆ ಕನ್ವಿನ್ಸ್ ಮಾಡ್ತಾರೆ, ಇಲ್ಲ ನಾವ್ ಏನು ನೋಡಿಲ್ಲ, ನಾವು ಹೀಗೆ ಜಾತ್ರೆಗೆ ಬಂದಿದ್ವಿ, ದಾರಿ ತಪ್ಪಿ ಈ ಕಡೆ ಬಂದಿವಿ ಅಂತ ಕನ್ವಿನ್ಸ್ ಮಾಡಕ್ ನೋಡ್ತಾರ. ಅವ್ರು ಏನ್ ಮಾಡ್ತಾರ, ಕಳ್ರು ಇಲ್ಲ ನೀವೆಲ್ಲ ನೋಡಿರಿ, ನಿಮ್ಮನ್ನ ನಾವು ಕಟ್ಟಿ ಹಾಕ್ತಿವಿ ಅಂದಾಗ ಅವಾಗ ಸಮಪ್ರಜ್ಞೆ ಮತ್ತು ಸಾಹಸ ಪ್ರವೃತ್ತಿಯನ್ನ ತೋರಿ 7 ಜನ ವಿದ್ಯಾರ್ಥಿಗಳು ಕಳ್ಳರಿಗೆ ಮೊಬೈಲ್ ಟಾರ್ಚ್ ಅನ್ನ ಕಣ್ಣಿಗೆ ಬಿಟ್ಟು ಅವರ ದೃಷ್ಟಿ ಆಚೀಚೆ ಹೋಗದಂತೆ ಮಾಡಿ ಅವರಿಗೆ ವಧೆಯನ್ನ ಕೊಟ್ಟು ಅವರನ್ನ ಒಡೆದು ಮೊಣಕಾಲಿಗೆ ಕೆಳಗೆ ಬೀಳುವಂತೆ ಮಾಡಿ ಅವ್ರನ್ನ ಕೈ ಕಾಲುಗಳನ್ನ ಕಟ್ಬಿಡ್ತಾರೆ. ನಂತರ ಮತ್ತೆ ಏನು ಮಾಡ್ತಾರೆ, ಅಲ್ಲೇ ಇರುವಂತ ಪಿಸ್ತೂಲ್ಗಳನ್ನ ತೆಗೆದುಕೊಂಡು ಕಳ್ಳರಿಗೆ ಎಚ್ಚರಿಕೆ ಕೊಡ್ತಾರೆ, ನೀವೇನಾರು ಅಳೆಗಾಡಿದ್ರೆ ನಮ್ಮ ಮತ್ತೇನಾರು ಕೇಳಲಿ ಅಂದ್ರೆ ಇಲ್ಲಿರುವಂತ ಸಲಾಕೆಯ ಕಬ್ಬಿಣ ವಸ್ತುಗಳಿಂದ ನಿಮ್ಮನ್ನು ಒಡೆದು ಬಿಡ್ತೀವಿ, ನಾವೇನ್ ಹೇಳ್ತೀವಿ ಅಷ್ಟೇ ಕೇಳ್ಬೇಕು ನೀವು ಅಂತೇಳಿ ಅವರಿಗೆ ಕಣ್ಣಿಗೆ ಪಟ್ಟಿ ಕಟ್ಟಿ ಬಟ್ಟೆಯನ್ನ ಕಟ್ಟಿ ಅವರನ್ನ ತಮ್ಮ ಜೊತೆಗೆ ಕರೆದುಕೊಂಡು ಊರಿಗೆ ಹೋಗ್ತಾರೆ. ಅಂದ್ರೆ ಪೊಲೀಸರಿಗೆ ಊರಿನವರಿಗೆ ಸಾಕ್ಷಿ ಬೇಕಾಗುತ್ತ ಅಂತೇಳಿ ಅಲ್ಲಿರುವಂತ ಕೆಲವು ನೋಟುಗಳನ್ನ, ಬಂಗಾರದ ಒಡವೆಗಳನ್ನ ತೆಗೆದುಕೊಂಡು ಹಾಗೆ ರಿವಾಲ್ವರ್ ಅನ್ನು ತೆಗೆದುಕೊಂಡು ಅವರು ಕಳ್ಳರ ಜೊತೆಗೆ ಊರಿಗೆ ಪ್ರಯಾಣ ಬೆಳೆಸ್ತಾರೆ. ಅದ್ರ ಹಿಂದೆ ಹೋಗ್ತಾರೆ, ಒಂದು ಶಾರ್ಟ್ ಕಟ್ ಇರ್ತದೆ ಹಳ್ಳಿಗೆ ಹೋಗಕ್ ದಾರಿ, ಅಲ್ಲಿಂದ ಸಪ್ತ ಸ್ನೇಹಿತೆಯರು ಕಳ್ಳರನ್ನ ಕರ್ಕೊಂಡು ಊರಿಗೆ ಹೋಗ್ತಾರೆ. ಅವಾಗ ಜಾತ್ರೆ ವಿಶೇಷವಾಗಿ ಒಂದು ಚೆಕ್ ಪೋಸ್ಟ್ ಹಾಕಿರ್ತಾರೆ, ಪೊಲೀಸ್ ಇನ್ಸ್ಪೆಕ್ಟರ್ ಪೊಲೀಸರು ಅಲ್ಲಿ ಇರ್ತಾರೆ. ಅವಾಗ ಇವರು ಮಕ್ಕಳು ರಿವಾಲ್ವರ್ ಹಿಡ್ಕೊಂಡು ಸಲಾಕೆನ ಹಿಡ್ಕೊಂಡು ಬಂದಿರುವಂತದ್ ನೋಡಿ ಅವ್ರಿಗೆ ಆಶ್ಚರ್ಯ ಆಗುತ್ತೆ. ಅವಾಗ ಪೊಲೀಸರು ಅವ್ರಿಗೆ ಕಳ್ಳರನ್ನ ಹಿಡಿತಾರೆ. ಅವಾಗ ನಡೆದ ಘಟನೆಯನ್ನೆಲ್ಲ ವಿದ್ಯಾರ್ಥಿಗಳು ಹೇಳಿ ಅವರಿಗೆ ಬಂಗಾರದ ಒಡವೆಗಳನ್ನ ಹಾಗೂ ಕಂತಿನ ನೋಟುಗಳನ್ನ ಕೊಡ್ತಾರೆ. ಅವಾಗ ಪೊಲೀಸರಿಗೆ ಖಾತ್ರಿ ಆಗುತ್ತಾ ಇವ್ರು ಕಳ್ರಂತ, ಅವ್ರನ್ನ ಬಂಧಿಸ್ತಾರ. ಈ ವಿಷಯ ಕ್ಷಣಾರ್ಧದಲ್ಲಿ ಜಾತ್ರೆಗೆ ಬಂದಿರುವಂತ ಎಲ್ಲರಿಗೂ ಸಹಿತ ಹಬ್ಬಿ ಬಿಡುತ್ತೆ. ಅವಾಗ ಎಲ್ಲರೂ ಬಂದು ಬಾಲಕಿಯರಿಗೆ ಪ್ರಶಂಸೆ ಮಾಡಿರ್ತಾರೆ. ಆದ್ರೆ ಅವರು ಬಹಳಷ್ಟು ಶಕ್ತಿ ಮೀರಿ, ಎಲೆಯ ಹುಡುಗಿಯರಾದ್ರೂ ಸಹಿತ ಶಕ್ತಿ ಮೀರಿ ತಮಗಿಂತ ಎತ್ತರವಾಗಿರುವಂತಹ ದಡುತಿ ದೇಹದ ಕಳ್ಳರನ್ನ ಹಿಡಿದಿರ್ತಾರೆ. ಅವ್ರನ್ನ ಸನ್ಮಾನಿಸ್ತಾರೆ, ಹಾಗೆ ಗೌರವಿಸ್ತಾರೆ. ಹಾಗೆ ಸಮಾರಂಭದಲ್ಲಿ ಮಾತಾಡಕ್ ಅವಕಾಶ ಕೊಟ್ಟಾಗ ವಿದ್ಯಾರ್ಥಿನಿಯರೇ ಅಂತಾರೆ, ನಮ್ಮ ಕೋರಿಕೆ ಏನಂದ್ರೆ ಶಾಲೆಗೆ ಒಬ್ಬ ಕ್ರೀಡಾ ಶಿಕ್ಷಕರು ಬೇಕು. ನಾವು ಯೋಗಾಸನ ವ್ಯಾಯಾಮ ಮಾಡಿ ನಮ್ಮ ಮೈ ಕೈ ಮತ್ತು ಮೆದುಳನ್ನು ಗಟ್ಟಿ ಮಾಡಿಕೊಂಡಿವಿ, ಆದ್ರೂ ಸಹಿತ ನಮಗೆ ಇನ್ನೂ ಹೆಚ್ಚಿನ ಅಭ್ಯಾಸಕ್ಕಾಗಿ ನಮಗೆ ಒಬ್ಬ ಯೋಗ ಶಿಕ್ಷಕ ಇಲ್ಲ ಶಿಕ್ಷಕಿಯರನ್ನ ನೇಮಿಸ್ರಿ ಅಂತೇಳಿ ಗ್ರಾಮಸ್ಥರ ತಲೆ ಮನವಿ ಮಾಡ್ಕೊಂತಾರೆ. ಅವಾಗ ಗ್ರಾಮಸ್ಥರು ಸಹಿತ ಇವ್ರ ಮನವಿಗೆ ಸ್ಪಂದಿಸಿ ನಾವು ಆಯ್ತು ಇನ್ನು ನಿಮಗೆ ನೇಮಕ ಮಾಡ್ತೀವಂತ 15 ದಿನಗಳಲ್ಲಿ ಶಾಲೆಗೆ ಮಾತಾಜಿ ಕಲರಿಪಟ್ಟು ಅನ್ನುವಂತ ಕ್ಲಬ್ ಉದ್ಘಾಟನೆ ಮಾಡ್ತಾರೆ. ಕಲರಿಪಟ್ಟು ಅನ್ನುವಂಥದ್ದು ಒಂದು ರಕ್ಷಣಾತ್ಮಕ ಒಂದು ಕ್ರೀಡೆ ಆಗಿರೋದ್ರಿಂದ ಅದನ್ನ ಒಬ್ಬ ಮಿಸ್ ನವನೀತಾ ಶಿಕ್ಷಕಿಯಾಗಿ ಬರ್ತಾರೆ. ಅವರು ಫುಟ್ಬಾಲ್, ವಾಲಿಬಾಲ್, ಖೋ ಖೋ ಜೊತೆಗೆ ಕಲರಿಪಟ್ಟು ಯುದ್ಧ ಕಲೆಯನ್ನ, ಕಲರಿಪಟ್ಟು ಅನ್ನುವಂಥದ್ದು ಪ್ರಾಚೀನವಾದಂತ ಯುದ್ಧ ಕಲೆ. ಕಲರಿಪಟ್ಟು ಮೂಲಕ ಶತ್ರುಗಳನ್ನ ಅತ್ಯಂತ ಸರಳವಾಗಿ ಸೋಲಿಸುವಂತ ಕಲರಿಪಟ್ಟು ಅನ್ನುವಂತ ಕಲೆಯನ್ನ ಕಲಿಸೋಕೆ ನವನೀತಾ ಮೇಡಮ್ ಅವರು ನೆಲಗುಂದಕ್ಕೆ ಕರೆಸ್ತಾರೆ. ಅವರು ಬಹಳ ಮಾತಾಜಿ ಶಾಲೆಯ ಪ್ರೌಢಶಾಲೆ ವಿದ್ಯಾರ್ಥಿಗಳಾಗಿರುವಂತ ಫರೀದಾ, ಆರುಷಿ, ಬೇಲಾ, ಗಾಯತ್ರಿ, ಚಿತ್ರ, ಈಶಾ ಹಾಗೂ ದೇವಿಕಾ ಸಪ್ತ ಸ್ನೇಹಿತರಿಗೆ ಹೇಳತಿರದ ಒಂದು ಸಂತೋಷ ಅವರಿಗೆ ಉಂಟಾಗುತ್ತೆ. ಇಲ್ಲಿಗೆ 2ನೇ ಕತೆ ಮುಕ್ತಾಯವಾಗುತ್ತೆ. ಆತ್ಮೀಯ ಸ್ನೇಹಿತರೆ, ಶಿವಾನಂದ್ ಹೊಂಬಾಳ ಅವರು ಬರೆದಿರುವಂತ ಮೊಸಳೆ ಗೆಳೆಯರು ಮತ್ತು ಕಲರಿಪಟ್ಟು ಹುಡುಗಿಯರು ಅನ್ನುವಂತ ಸುಂದರವಾದ ಹಾಗೂ ಸಾಹಸ ಪ್ರವೃತ್ತಿಯ ಕಥೆಯನ್ನು ಒಳಗೊಂಡಂತ ಈ ಕಥೆಗಳು ಮಕ್ಕಳಲ್ಲಿ ಸಾಹಸ ಪ್ರವೃತ್ತಿ ಹಾಗೂ ದೈಹಿಕ ಸದೃಢತೆಯ ಮಹತ್ವವನ್ನ ಸಾರುವ ಕಥೆಗಳನ್ನ ಇದು ಒಳಗೊಂಡಿದೆ. ಆತ್ಮೀಯ ಮಕ್ಕಳ ಸಾಹಿತ್ಯ ಪ್ರೇಮಿಗಳೇ, ಮಕ್ಕಳ ಸಾಹಿತ್ಯ ಕೃತಿಗಳನ್ನ ಕೊಂಡು ಓದುವ ಮೂಲಕ ಮಕ್ಕಳಲ್ಲಿ ಓದುವ ಅಭಿರುಚಿಯನ್ನ ಬೆಳೆಸುವುದರ ಜೊತೆಗೆ ಮಕ್ಕಳ ಸಾಹಿತ್ಯವನ್ನ ಸಮೃದ್ಧಗೊಳಿಸುವ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಸಹಕಾರ ತುಂಬಾ ಅಗತ್ಯವಾಗಿದೆ ಅಂತ ಹೇಳ್ತಾ, ಇವತ್ತಿನ ದಿನ 35ನೇ ಸಾಹಿತ್ಯ ಕೃತಿಯ ಪರಿಚಯದೊಂದಿಗೆ ಇವತ್ತಿನ ಪುಸ್ತಕ ಪರಿಚಯ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಾಳೆ ಮತ್ತೊಂದು ಸಾಹಿತ್ಯ ಕೃತಿಯೊಂದಿಗೆ ನಿಮ್ಮ ಮುಂದೆ ಬರಲಿದ್ದೇನೆ. ಧನ್ಯವಾದಗಳು.